ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಇವತ್ತಿನ ಒಂದು ಸಂದೇಶ ನಿಮ್ಮೆಲ್ಲರೂ ಕೂಡ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಾವು ನಂಬುವಂಥವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿಯನ್ನು ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡಲಿಕ್ಕೆ ಇರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. Title of today's message is Who is your adversary? ಇವತ್ತು ನಾವು ತಿಳ್ಕೊಳ್ಳಿಕ್ಕೆ ಇರುವಂತ ಅಂಶ ಏನು ಅಂತ ಹೇಳಿದ್ರೆ, ನಮ್ಮ ವಿರೋಧಿ ಯಾರಾಗಿದ್ದಾರೆ. Let us turn to 1 Peter chapter 5 verse 8. ಇವತ್ತಿನ ಒಂದು ವಾಕ್ಯ ಧ್ಯಾನಕ್ಕಾಗಿ 1ನೇ ಪೇತ್ರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನಕ್ಕೆ ತಿರುಗಿಸೋಣ. Be sober, be vigilant, because your adversary the devil walks about like a roaring lion, seeking whom he may devour. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. Adversary is Satan, which means slanderer or accuser. ಒಂದು ವಿರೋಧಿ ಯಾರು ಅಂತ ಹೇಳಿದ್ರೆ ಆತನು ಸೈತಾನ್ ಆಗಿದ್ದಾನೆ. ಆತನು ಆಪಾದಿಸುವಂತವನು ಹಾಗೂ ತಪ್ಪು ಹುಡುಕುವಂತವನಾಗಿದ್ದಾನೆ. It's also a proper name for the devil. ಇದೇ ಸೈತಾನ್ ಕೊಡಲ್ಪಟ್ಟಂತ ಹೆಸರು. The phrase reveals the ultimate source behind all persecution. ಈ ಒಂದು ಹಿಂಸೆ ಹಿಂದೆ ಇರುವಂತ ಎಲ್ಲಾ ಅಂಶಗಳಿಗೆ ಮೂಲ ಈ ಒಂದು ವಿರೋಧಿಯೇ ಆಗಿರುತ್ತಾನೆ. We are always under a relentless attack from the hand of our enemies. ನಮ್ಮ ಒಂದು ವಿರೋಧಿಯಿಂದ ನಮಗೆ ಯಾವಾಗಲೂ ಸತತವಾಗಿ ನಮಗೆ ಗೊಂದಲವನ್ನ ತರುವಂತವನಾಗಿದ್ದಾನೆ. The uncooperative neighbor, the selfish co-workers, some of our family members cause us the most adversary. ನಮಗೆ ಹೊಂದಿಕೆ ಆಗದಿರುವಂತ ನೆರೆಹೊರೆಯವರು, ನಮ್ಮ ಕೆಲಸದಲ್ಲಿ ಇರುವಂತ ನಮಗೆ ವಿರೋಧಿಗಳು ಹಾಗೂ ಕೆಲವು ಸಾರಿ ನಮ್ಮ ಕುಟುಂಬದವರೇ ನಮಗೆ ವಿರೋಧವಾಗಿ ತಿರುಗಿ ಬೀಳಬಹುದು. Satan is behind all your struggles and disasters. ಎಲ್ಲ ಗೊಂದಲಗಳಿಗೆ, ಹೋರಾಟಗಳಿಗೆ, ಸಮಸ್ಯೆಗಳಿಗೆ ಸೈತಾನನೇ ಮೂಲನಾಗಿದ್ದಾನೆ. Like a roaring lion, Satan is walking around the earth looking for somebody to mess with. ಆತನು ಗರ್ಜಿಸುವ ಸಿಂಹೋದೋಪಾದಿಯಲ್ಲಿ ಲೋಕದೆಲ್ಲೆಡೆ ಸಂಚರಿಸುತ್ತಾ ಜನರನ್ನು ಯಾವ ರೀತಿಯಾಗಿ ಆತನು ಗೊಂದಲಕ್ಕೆ ಇಳುಪು ಮಾಡಬಹುದೆಂಬುದಾಗಿ ಯೋಚನೆ ಮಾಡುತ್ತಿರುತ್ತಾನೆ. Satan is trying to attack you on every side to move you from one storm to another and from one problem to another. ಆತನು ಯಾವಾಗಲೂ ಕೂಡ ನಿನ್ನ ಸುತ್ತಲಿದ್ದು ಒಂದು ಸಮಸ್ಯೆಯಿಂದ ಇನ್ನೊಂದು ಸಮಸ್ಯೆಗೆ, ಒಂದು ಗೊಂದಲದಿಂದ ಇನ್ನೊಂದು ಗೊಂದಲಕ್ಕೆ ಆತನು ತಳ್ಳುವಂತವನಾಗಿದ್ದಾನೆ. The good news is that no matter how many attacks we go through, we have a promise from God that no weapon formed against you shall prosper. ಆದರೆ ನಮಗೆಲ್ಲರಿಗೂ ಒಂದು ಶುಭ ಸಂದೇಶವಿದೆ. ಏನು ಅಂತ ಹೇಳಿದ್ರೆ, ಆತನು ಎಂಥದೇ ಒಂದು ಹೋರಾಟಗಳನ್ನು ತಂದರೂ ಕೂಡ ಅದನ್ನು ಸಹಿಸಲಿಕ್ಕೆ ದೇವರು ಶಕ್ತಿ ಕೊಡ್ತಾನೆ. ಹಾಗೂ ನಮಗೆ ವಿರುದ್ಧವಾಗಿ ಕಲ್ಪಿಸಿದ ಯಾವ ಆಯುಧವು ಕಾರ್ಯ ಮಾಡದಂತೆ ದೇವರು ತಡೆಯಲು ಶಕ್ತನಾಗಿದ್ದಾನೆ. Believers need not fret over evildoers or be envious of the workers of iniquity. ಈ ಒಂದು ತಪ್ಪು ಮಾಡುವಂತವ್ರ ಬಗ್ಗೆ ನಾವು ಕಳವಳಗೊಳ್ಳಬಾರದು. ಯಾಕೆ ಅಂತ ಹೇಳಿದ್ರೆ ದೇವರು ಅದನ್ನ ನಿರ್ವಹಿಸುವಂತವನಾಗಿದ್ದಾನೆ. In due season they shall be cut down like the grass. ತಕ್ಕ ಸಮಯದಲ್ಲಿ ಇರುವಂತ ಎಲ್ಲ ಸಮಸ್ಯೆಗಳನ್ನ ದೇವರು ತೆಗೆದುಹಾಕುವಂತವನಾಗಿದ್ದಾನೆ. Bible says all things work together for good to those who love God, to those who are called according to his purpose. ಸತ್ಯವೇದವು ಹೇಳ್ತದೆ, ಆತನ ಪ್ರೀತಿಸುವ ರೀತಿಯಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲಕ್ಕಾಗಿ ಆಗ್ತದೆ ಎಂಬುದಾಗಿ ರೋಮದಲ್ಲಿ ನಾವು ನೋಡಿಕೊಳ್ತೇವೆ. God would take what was evil and use it for your good. ನಮಗೆ ಬರುವಂತ ಶೋಧನೆಗಳು, ಕಷ್ಟಗಳನ್ನು ಕೂಡ ಆತನು ತೆಗೆದುಕೊಂಡು ನಮ್ಮ ಅನುಕೂಲಕ್ಕಾಗಿ ಒಳ್ಳೆಯದಾಗಿ ಆತನು ಮಾರ್ಪಡಿಸುತ್ತಾನೆ. God said he would heal you of all your diseases, supply all your needs, and make a way out of no way. ಆತನು ನಮ್ಮ ಎಲ್ಲ ರೋಗಗಳನ್ನು ತೆಗೆದುಹಾಕಿ ಎಲ್ಲ ಕಷ್ಟಗಳಿಂದ ಬಿಡಿಸಿ ಆತ ನಮ್ಮನ್ನ ಸಮಾಧಾನ ಮಾರ್ಗದಲ್ಲಿ ನಡೆಸಲಿಕ್ಕೆ ಶಕ್ತನಾಗಿದ್ದಾನೆ. The enemy wants to be certain that you never experience the fulfillment of God's promises over your life. ನಮ್ಮ ಜೀವಿತದಲ್ಲಿ ದೇವರಿಟ್ಟಂತ ಉದ್ದೇಶಗಳನ್ನ ಪೂರೈಸಬಾರದೆಂಬುದಾಗಿ ಆತನು ಕೆಲಸಗಳನ್ನ ಮಾಡುವಂತವನಾಗಿದ್ದಾನೆ. The enemy cannot stop God for doing what God said he was going to do.
ದೇವರು ಮಾಡುತ್ತಾನೆಂಬುದಾಗಿ ಹೇಳಿದಂಥ ಕಾರ್ಯಗಳನ್ನ ಸೈತಾನನು ತಡಿಲಿಕ್ಕೆ ಆತನ ಕೈಯಲ್ಲಿ ಆಗುವುದಿಲ್ಲ. The chief priests and Pharisees managed to grab more soldiers from Pilate to guard the tomb of Jesus Christ. ಪರಿಸಾಯರು ಶಾಸ್ತ್ರಿಗಳು ಯೇಸುಸ್ವಾಮಿ ಸಮಾಧಿಯನ್ನು ಕಾಯಲಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನ ತೆಗೆದುಕೊಂಡು ಕಾವಲಿಡುತ್ತಾನೆ. They wanted to frustrate the fulfillment of the word of God regarding his resurrection. ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಹೇಳುವುದನ್ನ ತಡೆಯಬೇಕೆಂಬುದಾಗಿ ಅವರು ಸಕಲ ಪ್ರಯತ್ನಗಳನ್ನು ಮಾಡುತ್ತಾರೆ. They convinced the Pilate that the disciples are likely to steal the body of Jesus Christ. ಪಿಲಾತನಿಗೆ ಅವರು ಹೇಳುತ್ತಾರೆ, ಆತನ ಶಿಷ್ಯರು ಬಂದು ಆತನ ದೇಹವನ್ನು ಎತ್ತುಕೊಂಡು ಹೋಗಿ ಸುಳ್ಳು ಹೇಳಬಹುದೆಂಬುದಾಗಿ ಅವರು ಹೇಳುತ್ತಾರೆ. Jesus said, if you destroy this temple in 3 days, he would rebuild it. ಯೇಸು ಸ್ವಾಮಿ ಹೇಳಿದ್ರು, ಈ ಒಂದು ದೇವಾಲಯವನ್ನು ಕೆಡವಿರಿ, ನಾನು ಇದನ್ನ 3 ದಿನದಲ್ಲಿ ಕಟ್ಟುತ್ತೇನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ್ರು. Jesus predicted his death and resurrection after 3 days. ಯೇಸು ಕ್ರಿಸ್ತನು ತನ್ನ ಮರಣವನ್ನು ಪುನರುತ್ಥಾನವನ್ನ ತನ್ನ ಶಿಷ್ಯರಿಗೆ ಮುಂತಿಳಿಸುತ್ತಾನೆ. They did everything on the outside of the tomb to block the possibility of bodily resurrection of Jesus Christ. ಯೇಸು ಸ್ವಾಮಿಯ ಸಮಾಧಿಯ ಸುತ್ತಲೂ ಆತನು ಎದ್ದು ಬಾರದಂತೆ ಮಾಡಬೇಕಾದ ಎಲ್ಲ ಅಡೆತಡೆಗಳನ್ನು ಅವರು ಮಾಡುತ್ತಾರೆ. Everybody on the outside sees the seal on the tomb and the guards outside. ಆ ಒಂದು ಸಮಾಧಿಯಲ್ಲಿ ಹಾಕಿದಂತ ಮುದ್ರೆಯನ್ನು ಹಾಗೂ ಆ ಸುತ್ತಲೂ ಇರುವಂತಹ ಸೈನಿಕರನ್ನು ಮಾತ್ರ ಜನರು ನೋಡಬಹುದಾಗಿತ್ತು. But the power of resurrection was not on the outside. ಆದರೆ ಪುನರುತ್ಥಾನದ ಶಕ್ತಿ ಹೊರಗಡೆ ಇರಲಿಲ್ಲ. This battle is between the sovereign God and the power of humanity. ಈ ಒಂದು ಶಕ್ತಿ ಎಲ್ಲಿತ್ತು ಅಂತ ಹೇಳಿದ್ರೆ ಸಾರ್ವಭೌಮನಾದ ದೇವರ ಕೈಯಲ್ಲಿ ಹಾಗೂ ಆತನ ಒಂದು ಮನುಷ್ಯರ ಮೇಲೆ ಇರುವಂತಹ ಕಾರ್ಯದಲ್ಲಿ ಅದು ಇತ್ತು ಎಂಬುದಾಗಿ ನೋಡುತ್ತೇವೆ. Which one is going to win? ಇದರಲ್ಲಿ ಗೆಲ್ಲುವಂತದ್ದು ಯಾವುದು? On the first day of the week, the women who came to visit the tomb saw an empty tomb. ಆ ಒಂದು ಮಹಿಳೆಯರು ಸಮಾಧಿಯ ಬಳಿ ಆ ಒಂದು ವಾರದ ಮೊದಲನೇ ದಿನದಲ್ಲಿ ಬಂದು ನೋಡಿದಾಗ ಅವರು ಖಾಲಿಯಾದ ಸಮಾಧಿಯನ್ನ ಕಾಣುತ್ತಾರೆ. The angel asked them, why do you seek the living among the dead? ದೇವದೂತನು ಕೇಳುತ್ತಾನೆ, ಬದುಕಿರುವವನನ್ನು ನೀವು ಸತ್ತವರಲ್ಲಿ ಹುಡುಕುವುದೇನು ಎಂಬುದಾಗಿ ಕೇಳುತ್ತಾನೆ. He is not here, but he is risen. ಆತನು ಇಲ್ಲಿ ಇಲ್ಲ, ಆತನು ಎದ್ದಿದ್ದಾನೆ ಎಂಬುದಾಗಿ ದೂತನು ಹೇಳುತ್ತಾನೆ. The power of resurrection has never been on the outside. ಈ ಒಂದು ಪುನರುತ್ಥಾನದ ಶಕ್ತಿ ಹೊರಗಡೆ ಎಲ್ಲ ಯಾವತ್ತೂ ಕೂಡ ಇದ್ದಿಲ್ಲ. That is why we are standing. ಅದಕ್ಕೋಸ್ಕರನೇ ನಾವು ಇದುವರೆಗೂ ನಿಲ್ಲುವಂತೆ ದೇವರು ಮಾಡಿದ್ದಾನೆ. The attack on the outside could not kill your life. ನಾವು ಹೊರಗಿನಿಂದ ಬರುವಂತ ಒಂದು ಕಷ್ಟಗಳು ನಮ್ಮನ್ನ ಬಾಧೆಗೆ ಒಳಪಡಿಸುವುದಿಲ್ಲ. But the God is doing inside us is greater than what the attack is on the outside of. ದೇವರು ನಮ್ಮೊಳಗಿದ್ದು ಮಾಡುತ್ತಿರುವಂತ ಕಾರ್ಯಗಳು ಹೊರಗಿನಿಂದ ಬರುವಂತ ಎಲ್ಲ ಬಾಧೆಗಳನ್ನ ನೀಗಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. That is why you still have joy, peace and faith. ಅದಕ್ಕೋಸ್ಕರ ನಮಗೆ ಸಂತೋಷ, ಸಮಾಧಾನ ಮತ್ತು ಶಾಂತಿ ನಮ್ಮ ಜೀವಿತಗಳಲ್ಲಿದೆ. Your faith is stronger than their hatred. ನಮ್ಮಲ್ಲಿರುವಂತ ಪ್ರೀತಿಯು ಬೇರೆ ಜನರಲ್ಲಿರುವಂತ ಅಗೆತನಕ್ಕಿಂತ ಶಕ್ತಿ ಉಳ್ಳದ್ದಾಗಿದೆ. The peace and joy inside you are greater than the power against you. ನಮ್ಮಲ್ಲಿರುವಂತ ಶಾಂತಿಯು ಒಳಗಿನಿಂದ ಬಂದು ಹೊರಗಿನಿಂದ ಬರುವಂತ ಎಲ್ಲ ಗೊಂದಲಗಳಿಂದ ಅದು ಶಕ್ತಿಯುತವಾಗಿದೆ. What is inside you is what God has given you. ನಮ್ಮ ಒಳಗೆ ಏನಿದೆ ಅಂತ ಹೇಳಿದ್ರೆ ದೇವರು ನಮಗೆ ಏನು ಕೊಟ್ಟಿದ್ದಾನೋ ಅದೇ ಇದೆ. The world has no access to it. ದೇವರ ವಾಕ್ಯವು ಎಂದಿಗೂ ಕೂಡ ಬಿದ್ದು ಹೋಗುವುದಿಲ್ಲ. What the enemy is doing outside against you cannot work because everything they are doing is on the outside. ಸೈತಾನು ನಮ್ಮ ತರುವಂತ ಎಲ್ಲ ಶೋಧನೆಗಳು ನಮಗೆ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಒಳಗಿನಿಂದ ನಮಗೆ ಶಕ್ತಿ ತುಂಬಿದೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಮ್ಮೆಲ್ಲರೂ ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ತಂದೆಯಾದ ದೇವರೇ, ನಾವು ನಿನ್ನನ್ನು ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ನೀನು ದೇವಾದಿ ದೇವನು, ಕರ್ತಾದಿ ಕರ್ತನು, ರಾಜಾದಿ ರಾಜನು,
ಪರಿಶುದ್ಧನು 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 ಆಗಿದ್ದಿ. ನಿನ್ನ ನಾಮವನ್ನು ಸ್ತುತಿಸಿ ಕೊಂಡಾಡುತ್ತೇವೆ, ಆರಾಧಿಸ್ತೇವೆ, ಘನಪಡಿಸ್ತೇವೆ. ಸ್ವಾಮಿ, ನೀನು ಒಳ್ಳೆಯವನೇ ಆಗಿದ್ದಿ, ನಂಬಿಗಸ್ತನಾಗಿದ್ದಿ. ನಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬಂದರೂ ಕೂಡ ಸ್ವಾಮಿ, ಆತನನ್ನು ಜಯಿಸಲಿಕ್ಕೆ ಪುನರುತ್ಥಾನದ ಶಕ್ತಿ ನಮ್ಮಲ್ಲಿದೆ. ಅದಕ್ಕಾಗಿ ಸ್ತೋತ್ರ. ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಶಕ್ತನೆಂಬುದಾಗಿ ನೀನು ಪವಿತ್ರಾತ್ಮನನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಲ್ಲ ಕಾಯಿಲೆಗಳಿಂದ, ಕಷ್ಟಗಳಿಂದ, ರೋಗಗಳಿಂದ, ಬಾಧೆಗಳಿಂದ ಬಿಡಿಸಲು ನೀನು ಶಕ್ತನಾಗಿದ್ದಿ. ಸರ್ವಶಕ್ತ ನೀನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಜೀವಿತಗಳಲ್ಲಿ ನಿನ್ನ ಬೆಳಕು ಹೊಳೆಯಲಿ, ನಿನ್ನ ವಾಕ್ಯ ಪ್ರಕಾಶ ನಮ್ಮಲ್ಲಿ ಬೆಳಗಲಿ. ಮಾತ್ರವಲ್ಲದೆ ನಾವು ಸಾಕ್ಷಿಯಾಗಿ ಬೆಳಕಾಗಿ ಜೀವಿಸುವಂತೆಯೂ, ಅನೇಕರಿಗೆ ನಾವು ಉಪಕಾರಿಗಳಾಗಿಯೂ, ಕರುಣೆ ಉಳ್ಳವರಾಗಿಯೂ, ಕ್ಷಮಿಸುವಂಥವರಾಗಿಯೂ ಜೀವಿಸುವಂತೆ ನೀನು ಸಹಾಯಿಸು. ಸೈತಾನನಿಗೆ ನಾವು ಎದುರಿಕೊಳ್ಳದೆ ನಾವು ನಿನ್ನ ಬಳಿ ಬಂದು ನಿನ್ನಿಂದ ಬಲ ಹೊಂದಿ ಆತನನ್ನು ಜಯಿಸಲಿಕ್ಕೆ ಬೇಕಾದ ಬಲವನ್ನು ಅನುಗ್ರಹಿಸು. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರ ಮೇಲೆ ಕೂಡ ನಿನ್ನ ಆಶೀರ್ವಾದವಿರಲಿ. ಅವರನ್ನು ಸಮೃದ್ಧಿ ಜೀವಿತಕ್ಕೆ, ಆಶೀರ್ವಾದ ಜೀವಿತಕ್ಕೆ ನಡೆಸಿ ಸ್ವಾಮಿ. ಎಲ್ಲ ಬಾಧೆಗಳಿಂದ ತಪ್ಪಿಸಿ ನಿನ್ನ ಮಹಿಮೆಗಾಗಿ ಎಲ್ಲರನ್ನ ನೀನು ಆಶೀರ್ವದಿಸಬೇಕಾಗಿ ಈ ಪ್ರಾರ್ಥನೆಯನ್ನು ನಮ್ಮ ಪ್ರಭು ರಕ್ಷಕನಾದಂಥ ಯೇಸುವಿನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್, ಆಮೆನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಹವಾಸವು ನಿಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಗೊಂಡಿರಲಿ. ಆಮೆನ್.